ದಿ ಗೇಮ್ ಯು ನೆವರ್ ಪ್ಲೇ ಅಲೋನ್. ಇದು ತಮಿಳಿನ ಒಂದು ವೆಬ್ ಸೀರೀಸ್. ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಆಗಿದೆ. ನೆಟ್ಫ್ಲಿಕ್ಸ್ನಲ್ಲಿ ನೀವು ನೋಡಬಹುದು. ಈ ವೆಬ್ ಸೀರೀಸ್ನ ಮೇನ್ ಕತೆ ಏನಪ್ಪ ಅಂತಂದರೆ, ಆನ್ಲೈನ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದರಿಂದ ಬರೋ ಅಪಾಯಗಳ ಸುತ್ತ ಕಥೆಯನ್ನು ಮಾಡಿದ್ದಾರೆ. ಟ್ರೋಲ್ಗಳು, ಕಮೆಂಟ್ಸ್ಗಳು ಮತ್ತು ಗೇಮ್ಸ್ನ ಒಂದು ಡೌನ್ಲೋಡ್ ಮಾಡಿದಾಗ ಅದರಿಂದ ಆಗೋ ಒಂದು ಪ್ರಾಬ್ಲಮ್ಸ್ಗಳು, ಸೊ ಇದನ್ನೆಲ್ಲ ಇಟ್ಕೊಂಡು ಈ ವೆಬ್ ಸೀರೀಸ್ನ ಕಥೆಯನ್ನು ಮಾಡಿದ್ದಾರೆ. ಈ ಕಥೆನ ಲೈನಲ್ಲಿ ಹೇಳೋದಾದರೆ, ಈ ಕಥೆಯ ಹೀರೋಯಿನ್ ಪ್ರತಿಭಾ ಅಂತ ಒಬ್ಬ ಗೇಮ್ ಡಿಸೈನರ್ ಆಗಿರ್ತಾರೆ. ಆಕೆ ವರ್ಕ್ ಮಾಡ್ತಿರೋ ಒಂದು ಫೀಲ್ಡಲ್ಲಿ ಹೆಣ್ಮಕ್ಳು ಕೂಡ ಈ ರೀತಿ ಗೇಮ್ ಡಿಸೈನಿಂಗ್ ಮಾಡಬಹುದಾ ಅಂತ ಎಲ್ಲರೂ ಅವಳನ್ನ ಡೌಟಿಂದಲೇ ನೋಡ್ತಾ ಇರ್ತಾರೆ. ಆದರೆ ಆಕೆಗೆ ತನ್ನ ವರ್ಕ್ ಮೇಲೆ ತುಂಬಾ ಕಾನ್ಫಿಡೆಂಟ್ ಇರುತ್ತೆ. ಜೊತೆಗೆ ಸಪೋರ್ಟಿವ್ ಹಸ್ಬೆಂಡ್ ಕೂಡ ಇರ್ತಾರೆ. ಆತ ಕೂಡ ಇವಳ ಜೊತೆನೆ ಇವಳ ಕಂಪನಿಯಲ್ಲೇ ಇನ್ನೊಬ್ಬ ಗೇಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಸಾಮಾನ್ಯ ಟ್ರೋಲಿಂಗಿಂದ ಆರಂಭ ಆಗೋ ಅವಳ ಜೀವನ ನಿಧಾನವಾಗಿ ಆ ಟ್ರೋಲಿಂಗ್ಗೆ ಅವಳ ಜೀವನದಲ್ಲಿ ಹಿಂಸೆ, ಅವಮಾನಗಳನ್ನ ಉಂಟು ಮಾಡ್ತಾ ಹೋಗುತ್ತೆ. ಅಥವಾ ಇವಳಿಗಾಗುವ ಅವಮಾನಗಳನ್ನ ಇವಳು ಪಾಸಿಟಿವ್ ಆಗಿ ತಗೊಂಡು ತನ್ನ ಕೆಲಸದಲ್ಲಿ ಮುಂದುವರಿತಾ ಇರ್ತಾಳೆ. ಆದರೆ ಕೊನೆಗೊಂದಿನ ಇವಳು ಇದ್ದಕ್ಕಿದ್ದ ಹಾಗೆ ಸಮುದ್ರದ ದಡದಲ್ಲಿ ತನ್ನ ದೇಹದ ಮೇಲೆ ಹಲ್ಲೆಗೆ ಒಳಗಾಗಿ ಕಾನ್ಶಿಯಸ್ ಇಲ್ಲದೆ ಮಲಗಿರ್ತಾಳೆ. ಹಾಗಾದ್ರೆ ಇವಳು ಯಾಕೆ ಅಲ್ಲಿಗೆ ಬಂದ್ಲು, ಇವಳ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು, ಇದ್ರ ಸುತ್ತನೇ ಈ ಕತೆ ಹೋಗುತ್ತೆ. ಫಸ್ಟ್ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಇಂದಾನೆ ಶುರುವಾಗುತ್ತೆ. ಅವಳು ಸಮುದ್ರದಲ್ಲಿ ಬಿದ್ದಿರೋ ಶಾರ್ಟ್ ಇಂದ ಓಪನ್ ಮಾಡ್ತಾರೆ. ಅದಾದ್ಮೇಲೆ ಅವಳು ಯಾಕೆ ಅಲ್ಲಿಗೆ ಬಂದು ಅನ್ನೋ ಒಂದು ಕುತೂಹಲದಲ್ಲಿ ಸ್ಟೋರಿ ಮುಂದೆ ಹೋಗ್ತಾ ಹೋಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಎಪಿಸೋಡ್ ಆದ್ಮೇಲೆ ಸ್ಟೋರಿಯಲ್ಲಿ ಒಂದು ಆ ಥ್ರಿಲ್ಲಿಂಗ್ ಅಂಶ ಅನ್ನೋದು ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅಂತ ಅನ್ಬೋದು. ಒಂದು ಅವಾರ್ಡ್ ಫಂಕ್ಷನ್ ಸೀನ್ ಅಲ್ಲಿ ಸೊ ಯಾವಾಗ ಇವಳಿಗೆ ಅವಾರ್ಡ್ ಬರ್ತಾರೆ, ಒಂದಿಷ್ಟು ಕ್ಯಾರೆಕ್ಟರ್ಗಳ ರಿಯಾಕ್ಷನ್, ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾರೆ. ಸೊ ಅದ್ರ ಮೂಲಕನೇ ಕನ್ವೆ ಆಗ್ಬಿಡುತ್ತೆ ಯಾರು ಇವಳ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ಸೊ ಅಲ್ಲೇ ಗೊತ್ತಾಗೋದ್ರಿಂದ ಮುಂದೆ ಹೇಳೋ ಕಥೆಯಲ್ಲಿ ಆ ಥ್ರಿಲ್ಲಿಂಗ್ ಅಂಶ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ಅಂತಾನೆ ಅನ್ಬೋದು. ಇಲ್ಲಿ ಮೇನ್ ಆಗಿ ನಾನು ಅಬ್ಸರ್ವ್ ಮಾಡಿದಾಗೆ ಅಂದ್ರೆ ಒಂದು ಥ್ರಿಲ್ಲಿಂಗ್ ಕಥೆನ ಅಷ್ಟೊಂದು ಇವರು ಹೈಲೈಟ್ ಮಾಡ್ದಾನೆ ಫೀಮೇಲ್ ಎಮೋಷನ್ ಅಂದ್ರೆ ಅವಳ ವರ್ಕ್, ಇದರಲ್ಲಿ ಅವಳಿಗಾಗೋ ಸ್ಟ್ರಗಲ್, ಅವಳ ಸಕ್ಸಸ್ಸಿಗೆ ಬರೋ ಪ್ರಶ್ನೆಗಳು, ಸೊ ಅವಳು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾಳೆ, ಆನ್ಲೈನಲ್ಲಿ ಏನೆಲ್ಲ ಚೀಟಿಂಗ್ಗಳು ನಡೆಯುತ್ತೆ, ಯಾವ ರೀತಿ ಎಲ್ಲ ಜನಗಳಿರ್ತಾರೆ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಆ ಥ್ರಿಲ್ಲಿಂಗ್ ಅಂಶನ ಅವ್ರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಅಂದರೆ ಯಾರು ಮಾಡಿದ್ದು, ಯಾರು ಅವಳನ್ನ ಟ್ರೋಲ್ ಮಾಡ್ತಾ ಇದ್ದಾರೆ, ಯಾರು ಅವಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆ ಫೀಲ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕನ್ವೆ ಆಗಬೇಕಿತ್ತು ಅಂತ ಅನಿಸುತ್ತೆ. ಅದು ಪ್ರಾಪರಾಗಿ ಕನ್ವೆ ಆಗಿಲ್ಲ ಅಂತ ಅನಿಸ್ತು ನನಗೆ. ಆಮೇಲೆ ಈ ಕಥೆಯ ಹೀರೋಯಿನು ಅವಳ ಪೇಯ್ನ್, ಏನು ದೈಹಿಕ ಹಲ್ಲೆಗೆ ಒಳಗಾಗಿ ಸಮುದ್ರದ ಹತ್ರ ಬಿದ್ದಿರ್ತಾಳಲ್ಲ, ಅವಳ ಒಂದು ಇನ್ನರ್ ಪೇಯ್ನ್ ಇದೆಯಲ್ಲ, ಅದು ಜನಕ್ಕೆ ಕನೆಕ್ಟ್ ಆಗೋ ರೀತಿ ಎಮೋಷ್ನಲಿ ಆ ಸೀನ್ಗಳನ್ನ ಬಿಲ್ಡ್ ಮಾಡಿಲ್ಲ ಅಂತ ಅನಿಸ್ತು. ಎಸ್, ಅವಳು ಅಳ್ತಾಳೆ, ಅವಳು ಬೇಜಾರಾಗ್ತಾಳೆ, ಎಲ್ಲದೂ ಇದೆ. ಬಟ್ ಎಲ್ಲೋ ಒಂದು ಕಡೆ ಅದು ಕನೆಕ್ಟ್ ಆಗ್ತಾ ಇಲ್ಲ ನಮಗೆ, ನಮ್ಮ ಫೀಲ್ ಅಂತ ಅನಿಸ್ತಾ ಇಲ್ಲ. ಸೊ ಅದರಿಂದ ಅಂದರೆ ಎಮೋಷ್ನಲಿ ಏನು ಕನ್ವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಡೈರೆಕ್ಟ್ರು, ಆ ವಿಷಯಗಳು ಕಂಪ್ಲೀಟ್ಲಿ ಡ್ರಾಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ಇದ್ರ ಪ್ಲಸ್ ಏನಪ್ಪ ಅಂತಂದರೆ, ಆನ್ಲೈನಲ್ಲಿ ಆಗೋ ಮೋಸಗಳು, 15 ವರ್ಷದ ಹುಡುಗಿಯರು ಹೇಗೆಲ್ಲ ಮೋಸಕ್ಕೆ ಒಳಗಾಗ್ತಾರೆ ಅದನ್ನು ಚೆನ್ನಾಗಿ ತೋರಿಸ್ತಾರೆ. ಹೇಗೆಲ್ಲ ಆನ್ಲೈನಲ್ಲಿ ಒಂದು ಕ್ರೈಮ್ನ ಪ್ಲ್ಯಾನ್ ಮಾಡ್ತಾರೆ ಡಾರ್ಕ್ ವೆಬ್ಗಳ ಮೂಲಕ, ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಇದರ ಇನ್ನೊಂದು ಪ್ಲಸ್ ಏನಪ್ಪ ಅಂತಂದರೆ, ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಕನ್ನಡದಲ್ಲಿದೆ. ಸೊ ಡೆಫಿನೆಟ್ಲಿ ಒನ್ ಟೈಮ್ ವಾಚ್ ಮಾಡ್ಬೋದು. ನಿಮಗಿದನ್ನು ನೋಡಿ ಏನನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.